ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, PST ಎಕ್ಸಾಮ್ ನೋಟಿಫಿಕೇಶನ್ ಆಗ ಸಾಧ್ಯತೆ ಅಂತ ಇದ್ದೇ ಇದೆ. ಹೋರಾಟಗಳು ನಡೀತಾ ಇದೆ. ಸರ್ಕಾರ ಈ ಮಂತ್ ಅಥವಾ ನೆಕ್ಸ್ಟ್ ಮಂತಲ್ಲಿ 100% ಕಾಲ್ಫರ್ ಮಾಡುತ್ತೆ. ಬಟ್ ನಿಮ್ಮ ಪ್ರಿಪ್ರೇಷನ್ ಅಂತೂ ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಹೋಗ್ರಿ, ಬೂಸ್ಟಪ್ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ, ಸೊ ಈ PSTR ನೇಮಕಾತಿ ಪರೀಕ್ಷೆಯಲ್ಲಿ ಮ್ಯಾಥ್ಸ್ ಅಂತ 100% ಇರುತ್ತೆ. ಅದು ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ನೋಟಿಫಿಕೇಶನ್ ಬಂದಾದಮೇಲೆ ಕನ್ಫರ್ಮ್ ಆಗುತ್ತೆ. ಸೊ ಯಾಕಂದರೆ 20 ಮಾರ್ಕ್ಸ್ಗೆ ಇರ್ಬೋದು, 25 ಮಾರ್ಕ್ಸ್ಗೆ ಇರ್ಬೋದು, ಮ್ಯಾಕ್ಸಿಮಮ್ 30 ಮಾರ್ಕ್ಸ್ ತನಕ ಮ್ಯಾಥ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಈ ಎಲ್ಲ ಮ್ಯಾಥ್ಸ್ ಪ್ರಶ್ನೆಗಳು ನಿಮಗೆ ಕರೆಕ್ಟ್ ಆಗಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ತಪ್ಪದೆ ನೀವು ಫಾಲೋ ಮಾಡ್ತಾ ಬನ್ನಿ. ಈಗಾಗಲೇ PSTR ನೇಮಕಾತಿ ಪರೀಕ್ಷೆ ಸಂಬಂಧಪಟ್ಟಂತೆ, ಅದರಲ್ಲಿ ಎಸ್ಪೆಷಲಿ ಗಣಿತದ ಸಂಬಂಧಪಟ್ಟಂತ ಈಗಾಗಲೇ 6 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇದು 7th ವಿಡಿಯೋ. ಸೊ ಪ್ರತಿಯೊಂದು ವೀಡಿಯೋದಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಕ್ವಶನ್ಸ್ನ ಸಿಂಪಲ್ ಸಾಲ್ವ್ ಮಾಡೋ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಅವೆಲ್ಲ ವೀಡಿಯೋಸ್ನ ವಾಚ್ ಮಾಡಿ ನೋಟ್ಸ್ ಮಾಡ್ಕೊತ ಬಂದು ಸೊ ಎಕ್ಸಾಮ್ ಅಟೆಂಡ್ ಮಾಡಿದ ಆಮೇಲೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ, ನಿಮಗೆ ಯೂಸ್ ಆಗಿದೆಯಲ್ಲ ಅಂತ. 100% ಯೂಸ್ ಆಗುತ್ತೆ. ಹಾಗಾಗಿ ಮಿಸ್ ಮಾಡ್ದೇ ಪ್ರತಿಯೊಂದು ವೀಡಿಯೋಸ್ನ ವಾಚ್ ಮಾಡಿ. ಈ ಕ್ಲಾಸಲ್ಲೂ ಕೂಡ ಇನ್ನೂ ಬೇರೆ ಬೇರೆ ಥರ ಪ್ರಶ್ನೆಗಳು ಯಾವ ಥರ ಕೇಳೋ ಚಾನ್ಸಸ್ ಇರುತ್ತೆ, ಅವನ್ನ ಆನ್ಸರ್ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ನೀವು ಫಾಲೋ ಮಾಡ್ತಾ ಬಂದಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ತಾ ಬನ್ನಿ. ತಪ್ಪದೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಬರುತ್ತೆ ಎಕ್ಸಾಮ್ಸ್ಗೆ. ಹಾಗೆ ನೀವು ಈ ಥರ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡಿದ್ರಿ ಅಂದರೆ ಈ PSTR ಎಕ್ಸಾಮು, GPSTR, HSTR ಪರೀಕ್ಷೆಗಳಿಗೆ ಆಯಾ ಸಿಲೆಬಸ್ಸು, ಟಾಪಿಕ್, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ವಿತ್ ಸ್ಟಡಿ ಮೆಟೀರಿಯಲ್ ಪ್ಲಸ್ ಟೆಸ್ಟ್ ಸೀರೀಸ್, ಇವೆಲ್ಲ ಕ್ಲಾಸಸ್ ನಿಮಗೆ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071613831ಗೆ ಕರೆ ಮಾಡಿ. ಸೊ ಈ ವಿಡಿಯೋದಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡ್ತಾ ಬರೋಣ. ಮೊದಲನೇ ಪ್ರಶ್ನೆ, ಇಫ್ ದ ನಂಬರ್ B is 10% ಲೆಸ್ ದ್ಯಾನ್ ಅನದರ್ ನಂಬರ್ C and C is 5% more than 150, then B is equal to ಅಂತ ಇದೆ. B ಸಂಖ್ಯೆಯು ಇನ್ನೊಂದು ಸಂಖ್ಯೆ C ಗಿಂತ 10% ಕಡಿಮೆ ಅಂತ ಕೊಟ್ಟಿದ್ದಾನೆ. B ಅನ್ನೋ ಸಂಖ್ಯೆ C ಅನ್ನೋ ಇನ್ನೊಂದು ಸಂಖ್ಯೆಗಿಂತ 10% ಕಡಿಮೆ ಇರುತ್ತೆ ಮತ್ತು C 150ಕ್ಕಿಂತ 5% ಹೆಚ್ಚಿದ್ದರೆ, C ಅನ್ನೋದು 150ಕ್ಕಿಂತ 5% ಜಾಸ್ತಿ ಇದೆ. ಹಾಗಾದರೆ B ಸಂಖ್ಯೆ ಎಷ್ಟು ಅಂತ, Bಗೆ ಸಮಾನವಾಗಿರೋದು ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇಲ್ಲಿ B ಮತ್ತು C ಅಂತ 2 ಸಂಖ್ಯೆಗಳಿದೆ, B ಮತ್ತು C ಅಂತ. ಈ C ಅನ್ನೋ ಸಂಖ್ಯೆ ಇದೆಯಲ್ಲ, ಅದು 150ಕ್ಕಿಂತ 5%, 5% ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ. C ಅನ್ನೋ ಸಂಖ್ಯೆ 150ಕ್ಕಿಂತ 5% ಹೆಚ್ಚಿದೆ. ನೋಡ್ರಿ, C ಅನ್ನೋದು 150ಕ್ಕಿಂತ 5% ಹೆಚ್ಚಿದ್ದರೆ ಅಂತ ಕೊಟ್ಟಿದ್ದಾನೆ. ಅಂದ್ರೆ 150ಕ್ಕೆ 5% ಅಂದ್ರೆ ನೋಡ್ರಿ, 150 × 5 ಅಂದರೆ 15 75, 750 ಆಗುತ್ತೆ. ಪರ್ಸೆಂಟೇಜಲ್ಲಿರೋದ್ರಿಂದ ಬಲಗಡೆಯಿಂದ 2 ಅಂಕೆ ಮೇಲೆ ಪಾಯಿಂಟ್ ಬರಿಬೇಕು. 150ಕ್ಕೆ 5% ಜಾಸ್ತಿ ಅಂದರೆ 150 × 5 ಗುಣಾಕಾರ ಮಾಡಿರಿ, 15 75, 750 ಬರುತ್ತೆ. ಪರ್ಸೆಂಟೇಜಲ್ಲಿರೋದ್ರಿಂದ ಬಲಗಡೆಯಿಂದ 2 ಅಂಕೆ ಮೇಲೆ ಪಾಯಿಂಟ್ ಬರ್ಕೊಂಡ್ರೆ ಈ 150ಗಿಂತ 7.5 ಜಾಸ್ತಿ ಇದೆ ಅಂತ. 5% ಅಂದರೆ 100ಕ್ಕೆ 5 ಜಾಸ್ತಿ ಆದರೆ 150ಕ್ಕೆ 7.5 ಜಾಸ್ತಿ ಆಗುತ್ತೆ. ಇನ್ನು ಸಿಂಪಲ್ ನೋಡ್ರಿ, 100ಕ್ಕೆ 5 ಅಂದರೆ ಮೇಲಿರೋ 50ಕ್ಕೆ 2.5 ಜಾಸ್ತಿ ಆದಂಗೆ. 100ಕ್ಕೆ 5 ಅಂದಮೇಲೆ 50ಕ್ಕೆ 2.5 ಜಾಸ್ತಿ ಆಗಿ ಟೋಟಲಿ 150ಕ್ಕೆ 7.5 ಜಾಸ್ತಿ ಆಗುತ್ತೆ. 150ಕ್ಕೆ 7.5 ಕೂಡಿದಾಗ C ಅನ್ನೋ ಸಂಖ್ಯೆ 157.5 ಆಗುತ್ತೆ. 157.5 ಬರುತ್ತೆ C ಅನ್ನೋ ಸಂಖ್ಯೆ. ಸೊ ಆಮೇಲೆ B ಸಂಖ್ಯೆಯು ಇನ್ನೊಂದು ಸಂಖ್ಯೆ C ಗಿಂತ 10% ಕಡಿಮೆ. ಈ B ಅನ್ನೋ ಸಂಖ್ಯೆ C ಸಂಖ್ಯೆಗಿಂತ 10% ಕಡಿಮೆ ಅಂತೇಳಿದ್ದೇನೆ. ಡೌನ್ವರ್ಡ್ ಆರೋ ಮಾರ್ಕ್ ಅಂದರೆ 10% ಕಡಿಮೆ. 157ವರೆಗೆ 10% ಅಂದರೆ 157 ಅಥವಾ 1575 × 10 ಗುಣಾಕಾರ ಮಾಡಿದ್ರೆ 15750 ಆಗುತ್ತೆ. ಇಲ್ಲಿ ಪರ್ಸೆಂಟೇಜ್ ಇದೆ, ಆಮೇಲೆ ಇಲ್ಲೊಂದು ಡಿಜಿಟ್ ಪಾಯಿಂಟ್ ಇದೆ ಅಂದಮೇಲೆ ನೋಡ್ರಿ, ಇಲ್ಲಿ 1 ಡಿಜಿಟ್ ಆಮೇಲೆ ಪಾಯಿಂಟ್ ಇದೆ, ಅಲ್ಲಿ ಪರ್ಸೆಂಟೇಜ್ ಇದೆ ಅಂದರೆ ಟೋಟಲಿ ಪರ್ಸೆಂಟೇಜ್ಗೆ 2 ಡಿಜಿಟ್, ಇಲ್ಲೊಂದು ಡಿಜಿಟ್ ಆಮೇಲೆ ಪಾಯಿಂಟ್ ಇದೆ ಅಂದರೆ ಬಲಗಡೆಯಿಂದ 3 ಅಂಕೆ ಮೇಲೆ ಪಾಯಿಂಟ್ ಬರ್ಕೊಂಡ್ರೆ 15.75 ಕಡಿಮೆ ಆಗುತ್ತೆ. ಕಡಿಮೆ ಅಂದರೆ 157.5ರಲ್ಲಿ 15.75 ಮೈನಸ್ ಮಾಡ್ಕೊಂಡ್ರೆ ಅದನ್ನು
15.75 ಮೈನಸ್ ಮಾಡ್ಕೊಳ್ರಿ. 10 5 ಕಳೆದ್ರೆ 5, ಇಲ್ಲಿ 4 ಉಳಿಯುತ್ತೆ. 14 7 ಕಳೆದ್ರೆ 7, ಇಲ್ಲಿ 6 5 ಕಳೆದ್ರೆ 1, ಇಲ್ಲಿ 4, ಇಲ್ಲಿ 1. 141.75 ಅನ್ನೋದು ಬಿ ಸಂಖ್ಯೆ ಆಗಿರುತ್ತೆ. ಸಿಗಿಂತ 10% ಕಡಿಮೆ ಅಂದರೆ 157ವರೆಗೆ 10% ಅಂದರೆ 15.75 ಕಡಿಮೆ ಆಗುತ್ತೆ. 157ವರೆಯಲ್ಲಿ 15.75 ಮೈನಸ್ ಮಾಡಿದರೆ ಬಿ ಅನ್ನೋ ಸಂಖ್ಯೆ 141.75 ಬರುತ್ತೆ. 141.75 ಅಂತ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಸರಿ ಉತ್ತರ ಆಗುತ್ತೆ. ಈ ರೀತಿ ಲೆಕ್ಕವನ್ನು ಬಿಡಿಸ್ತೀವಿ. ಓಕೆನಾ. ಸೊ ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ ಸಮ್ ಆಫ್ HCF ಅಂಡ್ LCM ಆಫ್ 45, 60 and 75. 45, 60, 75ರ ಮಾಸಾಹ ಮತ್ತು ಲಾಸಾಹಗಳ ಮೊತ್ತ. ಈ ಮೂರು ಸಂಖ್ಯೆಗಳಿಗೆ ಮಾಸಾಹ ಕಂಡುಹಿಡಿದು ಆಮೇಲೆ ಲಾಸಾಹ ಕಂಡುಹಿಡಿದು ಅವುಗಳ ಮೊತ್ತ ಎಷ್ಟಾಗುತ್ತೆ ಅಂತ ಹೇಳ್ಬೇಕು. ಸೊ ಇಲ್ಲಿ 45 ಅನ್ನೋ ಸಂಖ್ಯೆ ಇದೆ, 60 ಅನ್ನೋ ಸಂಖ್ಯೆ ಇದೆ, 75 ಅನ್ನೋ ಸಂಖ್ಯೆ ಇದೆಯಲ್ಲ, ಈ ಮೂರು ಸಂಖ್ಯೆಗಳಿಗೆ ಲಾಸಾಹ ಮಾಸಾಹ ಒಟ್ಟಿಗೆ ಕಂಡುಹಿಡಿಯೋದು ಹೇಳ್ಕೊಡ್ತೇನೆ ನಿಮಗೆ. ಸೊ ಈ ಮೂರು ಸಂಖ್ಯೆ ಯಾವ ಸಿಂಗಲ್ ನಂಬರಿಂದ ಡಿವೈಡ್ ಆಗುತ್ತೋ ಆ ನಂಬರಿಂದ ಫಸ್ಟ್ ಡಿವೈಡ್ ಮಾಡಬೇಕು. ಸೊ 15ರಿಂದ ಡಿವೈಡ್ ಆಗುತ್ತೆ. 15ರಿಂದ ಡಿವೈಡ್ ಆಗುತ್ತಾರೆ 15 3 45, 15 4 60, 15 5 75. ಈ ಮೂರು ಸಂಖ್ಯೆಗಳು ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ, ಇಲ್ಲಿಗೆ ಸ್ಟಾಪ್ ಮಾಡೋಣ. ಅಥವಾ ಯಾವಾದರೂ ಎರಡು ಸಂಖ್ಯೆಗಳು ಸಿಂಗಲ್ ನಂಬರಿಂದ ಡಿವೈಡ್ ಆದರೂ ಕೂಡ ಡಿವಿಷನ್ ಮಾಡ್ಬೋದಾಗಿತ್ತು. ಬಟ್ ಎರಡು ಸಂಖ್ಯೆಗಳು ಒಂದೇ ನಂಬರಿಂದ ಡಿವೈಡ್ ಆಗಲ್ಲ, ಮೂರು ಸಂಖ್ಯೆಗಳು ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿ. ಸೊ ಇವುಗಳ ಲಾಸಾಹ LCM ಅಂತ ಕರಿತೀವಿ. ಇವೆಲ್ಲ ಸಂಖ್ಯೆಗಳನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಬರ್ಕೊಳ್ರಿ. 15 × 3 × 4 × 5 ಎಲ್ಲವೂ ಗುಣಾಕಾರ ಮಾಡಿರಿ. 5 4 20, 20 × 3 60, 60 × 15 ಅಂದರೆ 15 6 90, 0 ಲಾಸ್ಟಿಗೆ ಬರ್ಕೊಂಡ್ರೆ ಎಷ್ಟು ಬರುತ್ತೆ ಅಂದರೆ ಲಾಸಾಹ 900 ಬರುತ್ತೆ. ಸೊ ಲಾಸಾಹ 900 ಬಂದಿದೆ ಅಂದರೆ ಇವುಗಳ ಮಾಸಾಹ HCF ಕಂಡುಹಿಡಿಯೋಣ. HCF ಅಂದರೆ ನೋಡ್ರಿ, ಯಾವ ಸಂಖ್ಯೆಯಿಂದ ಭಾಗಾಕಾರ ಮಾಡಿರ್ತೀರೋ ಆ ಸಂಖ್ಯೆ ಮಾತ್ರ ಮಾಸಾಹ. ಸೊ ನೋಡ್ರಿ, ಈ ಸಂಖ್ಯೆಯಿಂದ ಮೂರು ಸಂಖ್ಯೆಗಳು ಭಾಗ ಆಗಿದ್ದಾವೆ, ಡಿವೈಡ್ ಆಗಿದ್ದಾವೆ ಅಂದರೆ ಯಾವ ಸಂಖ್ಯೆಯಿಂದ ಭಾಗಿಸಿರ್ತೀವಲ್ಲ ಆ ಸಂಖ್ಯೆ ಮಾತ್ರ ಮಾಸಾಹ. 15 ಈಸ್ ದ HCF ಬರ್ಕೊಳ್ಳೋಣ. ಇಲ್ಲಿ ಕೇಳಿರೋದು ಈ ಮಾಸಾಹ ಮತ್ತು ಲಾಸಾಹಗಳ ಮೊತ್ತ. ಲಾಸಾಹ 900 ಇದೆ, ಮಾಸಾಹ 15 ಇದೆ, ಎರಡೂ ಕೂಡಿದಾಗ ಟೋಟಲ್ ಸಮ್ ಮೊತ್ತ ಎಷ್ಟು ಬರುತ್ತೆ? 915 ಬರುತ್ತೆ. 915 ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. 915. ಕ್ಲಿಯರ್, ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಸೊ ನೋಡ್ರಿ, ನೀವು ವಿಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿ ನೀವೇ ಸಾಲ್ವ್ ಮಾಡಿ, ಕ್ವಶನ್ ಬರ್ಕೊಂಡು ಆಪ್ಷನ್ ಬರ್ಕೊಂಡು ವಿಡಿಯೋ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಕಮೆಂಟ್ ಮಾಡಿದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿರಿ. ನಿಮ್ಮ ಆನ್ಸರ್ ರೈಟ್ ಆರ್ ರಾಂಗ್ ಅಂತ ಚೆಕ್ ಮಾಡಿದಂಗೆ ಆಗುತ್ತೆ. ಸೊ ನಿಮಗೆ ಏನೇ ಅನಿಸಿದ್ರು, ಏನೇ ಒಪಿನಿಯನ್ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೀವು ಕಮೆಂಟ್ ಮಾಡಿದ ಅಂತೆಲ್ಲ ನಾವು ಕ್ಲಾಸ್ ಮಾಡಲಿಕ್ಕೆ ನಮಗೂ ಕೂಡ ಒಂದು ಬೂಸ್ಟ್ ಆಫ್ ಎನರ್ಜಿ ಸಿಕ್ಕಂಗೆ ಆಗುತ್ತೆ. ದಯವಿಟ್ಟು ಮಿಸ್ ಮಾಡ್ದನ್ನ ಕಮೆಂಟ್ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ 0.9 ಡಿವೈಡ್ ಬೈ 0.3 × 0.3 ಈಸ್ ಅಂತ ಇದೆ ನೋಡ್ರಿ. 0.9 ಡಿವೈಡ್ ಬೈ 0.3 × 0.3ನ ಮೌಲ್ಯ ಎಷ್ಟು ಅಂತ ಕೇಳಿದಾನೆ. ಇದು 0.9 ಬರ್ಕೊಂಡು ಡಿವೈಡ್ ಬೈ ಇವೆರಡು ಬ್ರಾಕೆಟ್ ಒಳಗಿರೋವನ್ನ ಮಲ್ಟಿಪ್ಲೈ ಮಾಡೋಣ. 3 × 3 9 ಆಗುತ್ತೆ. ಇಲ್ಲಿ ಬಲಗಡೆಯಿಂದ 1 ಅಂಕೆ ಮೇಲೆ ಪಾಯಿಂಟ್ ಇದೆ, ಇಲ್ಲೂ 1 ಅಂಕೆ ಮೇಲೆ ಪಾಯಿಂಟ್ ಇರೋದ್ರಿಂದ ಇಲ್ಲಿ ಬಲಗಡೆಯಿಂದ 2 ಅಂಕೆ ಮೇಲೆ ಪಾಯಿಂಟ್ ಬಲಿಬೇಕು. ಸೊ ಇಲ್ಲಿ ಒಂದೇ ಅಂಕೆ ಇದೆ ಅಂದರೆ ಇನ್ನೊಂದು 0 ಕಟ್ಟಿ ಆಮೇಲೆ ಪಾಯಿಂಟ್ ಬರ್ಕೊಂಡು ಇಲ್ಲಿ 0 ಹಾಕ್ರಿ 0.09 ಆಗುತ್ತೆ. ಇವೆರಡು ಗುಣಾಕಾರ ಮಾಡಿದರೆ ಸೊ ಇಲ್ಲಿ 0.9 ಇದೆಯಲ್ಲ, ಇದು 90 ಅಂತ ಬರೆಯೋಣ. ಇದು ಡಿವೈಡ್ ಬೈ 0.09 ಬರ್ಕೊಳ್ಳೋಣ. ಇಲ್ಲಿ 9 ಪಕ್ಕದಲ್ಲಿ 0 ಹಾಕೋಬಹುದು. ಸೊ ಏನು ತೊಂದರೆ ಇಲ್ಲ. ಯಾಕಂದರೆ ನೋಡ್ರಿ, ಇಲ್ಲಿ ಬಲಗಡೆಯಿಂದ ಪಾಯಿಂಟಿಂದ ರೈಟ್ ಸೈಡ್ 2 ಡಿಜಿಟ್ ಇದೆ ಅಂದರೆ ಇದು 2 ಡಿಜಿಟ್ ಬರೋ ಥರ ಮಾಡ್ಕೋಬೇಕು ಅಂತೇಳಿ ಅದಕ್ಕೋಸ್ಕರ 0 ಹಾಕೊಂಡೆ. ಸೊ ಇವಾಗ ನೋಡ್ರಿ, ಇಲ್ಲಿ ರೈಟ್ ಎಂಡಿಂದ 2 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಇದೆ, ಇಲ್ಲೂ ಬಲಗಡೆಯಿಂದ 2 ಅಂಕೆ ಆಮೇಲೆ ಪಾಯಿಂಟ್ ಇದೆ. 2 ಡಿಜಿಟ್ಸ್ ಆದಮೇಲೆ ಪಾಯಿಂಟ್ ಇದೆ. ನ್ಯೂಮರೇಟ್ರು ಡಿನಾಮಿನೇಟ್ರು ಎರಡೂ ಕಡೆ ಸೇಮ್ ಪ್ಲೇಸಸ್ಸಲ್ಲಿ ಪಾಯಿಂಟ್ ಇದ್ದಾಗ ಇದು ನೋಡಿರಿ, ಬಿಡಿ 10 ಸ್ಥಾನ ಆದಮೇಲೆ ಪಾಯಿಂಟ್ ಇದೆ, ಇಲ್ಲಿ ಬಿಡಿ 10 ಸ್ಥಾನ ಆದಮೇಲೆ ಪಾಯಿಂಟ್ ಇದೆ ಅಂದರೆ ಇವಾಗ ಪಾಯಿಂಟ್ನ ಎಲಿಮಿನೇಟ್ ಮಾಡಿ ಬರೀ ನಂಬರ್ಸ್ ಮಾತ್ರ ಬರಿಬೋದು. ಲೆಫ್ಟ್ ಸೈಡಲ್ಲಿರೋ 0 ಅವಶ್ಯಕತೆ ಇಲ್ಲ, ರೈಟ್ ಸೈಡಲ್ಲಿರೋ 0 ಬರೀಲೇಬೇಕು. ಸೊ 090 ಅಂದರೆ ಅದು 90 ಆಗುತ್ತೆ. ಇಲ್ಲಿ 00 ಅವಶ್ಯಕತೆ ಇಲ್ಲ, 9 ಮಾತ್ರ ಬರ್ಕೊಳ್ರಿ. 9 1 9 10 90 ಕ್ಯಾನ್ಸಲ್ ಆಗಿ ಇದರ ವ್ಯಾಲ್ಯೂ 10 ಬರುತ್ತೆ. 10 ಅನ್ನೋದು ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಬೇಕಾದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಚೆಕ್ ಮಾಡಿ ನೋಡ್ರಿ. 10 ಈಸ್ ದ ಎಕ್ಸಾಕ್ಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, what will be the difference between the greatest 6 digit number and the greatest 5 digit number ಅಂತಿದೆ.
ಅತಿ ದೊಡ್ಡ 6 ಅಂಕಿಯ ಸಂಖ್ಯೆ ಮತ್ತು ಅತಿ ದೊಡ್ಡ 5 ಅಂಕಿಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಬರುತ್ತೆ ಅಂತ. ಸೊ 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದರೆ ಅತಿ ದೊಡ್ಡ ಅಂಕೆ 9 ಅಲ್ಲ, ಇದನ್ನ 6 ಸಲ ಬರ್ಕೊಂಡ್ರೆ ಮುಗಿದೋತು. ಅತಿ ದೊಡ್ಡ ಅಂಕೆ ಬಿಗ್ಗೆಸ್ಟ್ ಡಿಜಿಟ್ ಅಂದರೆ ಅತಿ ದೊಡ್ಡ ಅಂಕೆ ಅಂದರೆ 9. 9ನೇ 6 ಸಲ ಬರ್ಕೊಂಡ್ರಿ ಅಂದರೆ ಅದು 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಗಿರುತ್ತೆ. 6 ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಅಂದರೆ ಇದಾಗಿರುತ್ತೆ. ಅದೇ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದರೆ ಅತಿ ದೊಡ್ಡ ಅಂಕೆ 9, ಅದನ್ನು 5 ಸಲ ಬರ್ಕೊಂಡ್ರೆ ಇದೇ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಗುತ್ತೆ. ಸೊ ದಿಸ್ ಈಸ್ ದ 5 ಡಿಜಿಟ್ ಬಿಗ್ಗೆಸ್ಟ್ ನಂಬರ್ ಅಂತ ಕರಿತೀವಿ. ಇವೆರಡಕ್ಕೂ ಡಿಫ್ರೆನ್ಸ್ ಕಂಡುಹಿಡಿಬೇಕು. ಇವೆರಡು ಡಿಫ್ರೆನ್ಸ್ ಅಂದರೆ ಇವೆರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕ್ಯಾಲ್ಕುಲೇಟ್ ಮಾಡಬೇಕು. 9 - 9 0 0 0 0 0. ಇಲ್ಲಿ 9 ಬರ್ಕೊಂಡ್ರೆ ಎಷ್ಟಾಗುತ್ತೆ ಅಂದರೆ ಇದು 9 ಲ್ಯಾಕ್ ಡಿಫ್ರೆನ್ಸ್ ಬರುತ್ತೆ, 9 ಲಕ್ಷ ಡಿಫ್ರೆನ್ಸ್ ಬರುತ್ತೆ. 9 ಲ್ಯಾಕ್ಸ್ ಅಂತ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ 7 ಡಿಜಿಟ್ ನಂಬರ್ ಅಂಡ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್? ಸೊ ನೋಡ್ರಿ, 7 ಡಿಜಿಟ್ ಗ್ರೇಟೆಸ್ಟ್ ನಂಬರ್ 7 ಅಂಕಿಯ ಅತಿ ದೊಡ್ಡ ಸಂಖ್ಯೆ, ಅತಿ ದೊಡ್ಡ 7 ಅಂಕಿಯ ಸಂಖ್ಯೆ ಮತ್ತು ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. 7 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಬೇಕಂದ್ರೆ 7ನೇ ಎಷ್ಟು ಸಲ 9ನ್ನ 7 ಸಲ ಬರ್ಕೋಬೇಕು. 9ನ್ನ 7 ಸಲ ಬರ್ಕೋಬೇಕು. ಸೊ 9ನ್ನ 7 ಸಲ ಬಂದ್ವಿ ಅಂದ್ರೆ 1 2 3 4 5 6 7 ಇದೇ 7 ಅಂಕಿಯ ಅತಿ ದೊಡ್ಡ ಸಂಖ್ಯೆ, 7 ಡಿಜಿಟ್ ಲಾರ್ಜೆಸ್ಟ್ ನಂಬರ್. ಇಲ್ಲಿ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ, ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆ ಅಂದರೆ 4 ಅಂಕಿಯ ಮೊದಲನೇ ಸಂಖ್ಯೆ ಅಂದರೆ 1000 ಅಲ್ಲ, 4 ಅಂಕಿಯ ಮೊದಲನೇ ಸಂಖ್ಯೆ ಅಂದರೆ 4 ಅಂಕಿಯ ಮೊದಲನೇ ಸಂಖ್ಯೆ. ಸೊ 4 ಡಿಜಿಟ್ ಫಸ್ಟ್ ನಂಬರ್ ಅಂದರೆ 1000 ಆಗುತ್ತಲ್ಲ, ಇದು 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂತ ಕರಿತೀವಿ, ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್. ಇವೆರಡಕ್ಕೂ ಡಿಫ್ರೆನ್ಸ್ ಕೇಳಿದಾನಂದ್ರೆ 9 - 0 9 9 9 9 - 1 8, ಇಲ್ಲಿ 9 ಇಲ್ಲಿ 9 9 999 8 999 ಬರುತ್ತೆ. 999 8 999 ಅಂತ ನೋಡ್ರಿ ಆಪ್ಷನ್ ಡಿ ನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 7 ಅಂಕಿ ಅತಿ ದೊಡ್ಡ ಸಂಖ್ಯೆ, 4 ಅಂಕಿ ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಇಷ್ಟು ಬರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, Hamid bought a table for rupees 1200 and spent rupees 200 on its repair. He sold it for rupees 1680. Is profit or loss percent is ಅಂತ ಇದೆ. ಅಂದ್ರೆ ಅಮಿತ್ 1200 ರೂಪಾಯಿ ಕೊಟ್ಟು ಒಂದು ಟೇಬಲ್ ಖರೀದಿ ಮಾಡ್ತಾನೆ. 1200 ರೂಪಾಯಿ ಕೊಟ್ಟು ಒಂದು ಟೇಬಲ್ ಖರೀದಿ ಮಾಡ್ತಾನೆ. ಆ ಟೇಬಲ್ನ ರಿಪೇರಿಗಾಗಿ ಮತ್ತೆ 200 ರೂಪಾಯಿ ಖರ್ಚು ಮಾಡ್ತಾನೆ, ದುರಸ್ತಿಗಾಗಿ ಮತ್ತೆ 200 ರೂಪೀಸ್ ಖರ್ಚು ಮಾಡ್ತಾನೆ. ಅದನ್ನು ಮತ್ತೆ 1680 ರೂಪಾಯಿಗೆ ಮಾರಾಟ ಮಾಡ್ತದ್ರೆ ಆ ಟೇಬಲ್ನ. 1680ಕ್ಕೆ ಮಾರಾಟ ಮಾಡಿದೆ ಅಂದರೆ ಅವನಿಗೆ ಆ ಒಂದು ವ್ಯವಹಾರದಲ್ಲಿ ಲಾಭ ಆತ ಅಥವಾ ನಷ್ಟ ಆತ. ಲಾಭ ಆದರೆ ಎಷ್ಟು ಪರ್ಸೆಂಟ್ ಲಾಭ, ನಷ್ಟ ಆಗಿದ್ರೆ ಎಷ್ಟು ಪರ್ಸೆಂಟ್ ನಷ್ಟ ಅಂತ ಕಂಡುಹಿಡಿಬೇಕು. ಸೊ ಫಸ್ಟ್ ಆಫ್ ಆಲ್ ನೋಡ್ರಿ, ಸಿ ಪಿ ಅಂದರೆ ಕಾಸ್ಟ್ ಪ್ರೈಸ್. ಆ ಒಂದು ಟೇಬಲ್ನ ಕಾಸ್ಟ್ ಪ್ರೈಸ್ ಅಂದರೆ 1200 ರೂಪಾಯಿ ಕೊಟ್ಟು ಆ ಟೇಬಲ್ನ ಕೊಂಡ್ಕೊಂಡ್ಬಿಟ್ಟು 200 ರೂಪಾಯಿ ಕೊಟ್ಟು ಅದನ್ನ ದುರಸ್ತಿ ಮಾಡಿಸ್ತಾನೆ, ರಿಪೇರಿ ಮಾಡಿಸ್ತಾನೆ. ಅಂದರೆ ಟೋಟಲ್ ಎಷ್ಟಾಗುತ್ತೆ ಕಾಸ್ಟ್ ಪ್ರೈಸ್ ಅಂದರೆ 1400 ಬರುತ್ತೆ, 1400 ರೂಪಾಯಿ ಬರುತ್ತೆ. ಕೊಂಡ ಬೆಲೆ ನೋಡ್ರಿ 1200 ರೂಪಾಯಿ ಪ್ಲಸ್ ಅದಕ್ಕೆ ರಿಪೇರಿಗೆ 200 ರೂಪಾಯಿ ಅಂದರೆ ಟೋಟಲ್ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದು 1400 ರೂಪಾಯಿ ಆಯ್ತಲ್ಲ. ಈ 1400 ರೂಪಾಯಿ ಅನ್ನೋದು ಆ ಟೇಬಲಿಗೆ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಅಂದರೆ ಕಾಸ್ಟ್ ಪ್ರೈಸ್ ಆಯಿತು. 1400 ರೂಪಾಯಿ ಕೊಂಡ್ಕೊಂಡು ಆ ಟೇಬಲ್ನ 1680 ರೂಪಾಯಿಗೆ ಮಾರಾಟ ಮಾಡಿದಾನೆ ಅಂದರೆ ಈ ವ್ಯವಹಾರದಲ್ಲಿ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಹೇಳಿ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅಂದರೆ 1400 ರೂಪೀಸ್ ಪರ್ಚೇಸ್ ಮಾಡಿ 1680ಗೆ ಸೇಲ್ ಮಾಡಿದಾಗ ಈ ವ್ಯವಹಾರದಲ್ಲಿ ಅವನಿಗೆ ಲಾಭ ಆಗಿರುತ್ತೆ. ಸೊ ಎಷ್ಟು ಪರ್ಸೆಂಟ್ ಲಾಭ ಅಂತ ಕಂಡುಹಿಡಿಬೇಕು. ಶೇಕಡ ಲಾಭ, ಪರ್ಸೆಂಟೇಜ್ ಪ್ರಾಫಿಟ್. ಇಲ್ಲಿ ನೋಡ್ರಿ ಪರ್ಸೆಂಟೇಜ್ ಪಿ ಅಂದರೆ ಶೇಕಡ ಲಾಭ ಕಂಡುಹಿಡಿಬೇಕಂದ್ರೆ ಫಸ್ಟ್ ಆಫ್ ಆಲ್ ಲಾಭ ಎಷ್ಟಾಗಿದೆ, 1400 ರೂಪಾಯಿ ಕೊಂಡ್ಕೊಂಡು 1680ಕ್ಕೆ ಮಾರಾಟ ಮಾಡಿದನಂದ್ರೆ 280 ರೂಪಾಯಿ ಲಾಭ ಆಗುತ್ತೆ, 280 ರೂಪೀಸ್ ಲಾಭ ಆಗುತ್ತೆ. ಲಾಭ ಆಗಿರೋದನ್ನ ಮೇಲ್ ಬರಿಬೇಕು. ಎಷ್ಟು ಲಾಭ ಆಗಿದೆ? 280 ರೂಪಾಯಿ ಲಾಭ ಆಗಿದೆ. ಎಷ್ಟು ಇನ್ವೆಸ್ಟ್ ಮಾಡಿದ್ದವನು? 1400 ರೂಪಾಯಿ ಇನ್ವೆಸ್ಟ್ ಮಾಡಿದ್ದ. 1400 ರೂಪಾಯಿಗೆ 280 ರೂಪಾಯಿ ಲಾಭ ಆಗಿದೆ ಅಂದರೆ 100ಕ್ಕೆ ಲಾಭ ಎಷ್ಟು ಅಂತ ಕಂಡುಹಿಡಿತೀವಲ್ಲ, ಇದನ್ನ ಶೇಕಡ ಲಾಭ, ಪರ್ಸೆಂಟೇಜ್ ಪ್ರಾಫಿಟ್ ಅಂತ ಕರಿತೀವಿ. ಕ್ಲಿಯರಾ? ಇವಾಗ ಒಂದು ಕೆಲಸ ಮಾಡ್ರಿ, ಇಲ್ಲಿರೋ 2 0 ಈ 2 0 ಕ್ಯಾನ್ಸಲ್.
14 1 14, 14 2 28, 0 ಲಾಸ್ಟಿಗೆ ಬರ್ಕೊಂಡ್ರೆ 20 ಮಾತ್ರ ಬರುತ್ತೆ. 20 ಇಂಟು 1 ಅಂದರೆ 20 ಆಗುತ್ತಲ್ಲ. ಓವರಾಲ್ ಅವನಿಗೆ ಈ ವ್ಯವಹಾರದಲ್ಲಿ 20% ಲಾಭ ಆಗಿರುತ್ತೆ. ಸೊ ಇಲ್ಲಿ ಈ ವ್ಯವಹಾರದಲ್ಲಿ ಅವನಿಗೆ ಲಾಭ ಆಗುತ್ತೆ. ಎಷ್ಟು ಪರ್ಸೆಂಟ್ ಲಾಭ ಅಂದರೆ 20% ಪ್ರಾಫಿಟ್ ಆಗುತ್ತೆ. 20% ಪ್ರಾಫಿಟ್ ಅಂತ ಇಲ್ಲಿ ಆಪ್ಷನ್ ಡಿ ನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಇದು 20% ಲಾಸ್ ಇದೆ ಮತ್ತು ಇದನ್ನ ಹಾಕಂಗಿಲ್ಲ, ಇದರಲ್ಲಿ ಲಾಭ ಆಗಿರುತ್ತೆ. ಅದು 20% ಲಾಭ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ 140.75 ಇಂಟು 0.01 ಈಸ್ ಈಕ್ವಲ್ ಟು ಅಂತಿದೆ. 140.75 ಇಂಟು 0.01 ಗುಣಾಕಾರ ಮಾಡಿದ್ರೆ ಇದರ ಗುಣಲಬ್ಧ ಎಷ್ಟು ಬರುತ್ತೆ? ಈಕ್ವಲ್ ಟು ಅಂದರೆ ಇದರ ಗುಣಲಬ್ಧ ಎಷ್ಟು ಅಂತ ಪ್ರಶ್ನೆ. ವೆರಿ ಸಿಂಪಲ್ ನೋಡ್ರಿ, ಇಲ್ಲಿ 0.001 ಅಂದ್ರೆ 1ರಿಂದ ಗುಣಾಕಾರ ಮಾಡಿದ್ರೆ ಸಾಕು. 1ರಿಂದ ಈ 140.75 ಗುಣಾಕಾರ ಮಾಡಿದ್ರೆ ಅದೇ 14075 ಬರುತ್ತೆ. 1ರಿಂದ ಇವೆಲ್ಲ ಅಂಕೆ ಗುಣಿಸ್ರೆ ಅಷ್ಟೇ ಬರುತ್ತೆ. ಬಟ್ ಇವಾಗ ಪಾಯಿಂಟ್ ಪ್ಲೇಸ್ ಮಾಡಬೇಕು. ಇಲ್ಲಿ ಬಲಗಡೆಯಿಂದ 2 ಅಂಕೆ ಮೇಲೆ ಪಾಯಿಂಟ್ ಇದೆ, ಇಲ್ಲೂ ಬಲಗಡೆಯಿಂದ 2 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಇಲ್ಲಿ 2 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಇದೆ, ಇಲ್ಲಿ 2 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಇದೆ ಅಂದರೆ ಬಂದಿರೋ ಪ್ರಾಡಕ್ಟಲ್ಲಿ ಬಲಗಡೆಯಿಂದ 4 ಅಂಕೆ ಮೇಲೆ ಪಾಯಿಂಟ್ ಬರೀಬೇಕು. ಇಲ್ಲಿ ಬರುತ್ತೆ, ಅದು 1.4075 ಆಗುತ್ತೆ. ಇವೆರಡು ಗುಣಾಕಾರ ಮಾಡಿದ್ರೆ 1.4075 ಅಂತ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಗ್ತಾ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ 1/4 of birds of a flock are at a river bank and 1/5 of that flock are in their nest. Remaining 22 birds are wandering in search of food. What is the number of birds which are in their nest ಅಂತಿದೆ ನೋಡ್ರಿ. ಒಂದು ಪಕ್ಷಿ ಒಂದು ಇದರಲ್ಲಿ ಪ್ಲೇಸಲ್ಲಿ ಟೋಟಲಿ 1/4 ಭಾಗ ನದಿಯ ದಡದಲ್ಲಿ ನೋಡ್ರಿ ಒಂದು ಹಿಂಡು ಪಕ್ಷಿಗಳಿದಾವೆ. ಒಂದು ಗುಂಪು ಪಕ್ಷಿಗಳಿದಾವೆ. ಅದ್ರಲ್ಲಿ ಎಷ್ಟಿದಾವೆ ಅಂತ ನಮಗೆ ಗೊತ್ತಿಲ್ಲ. ಆ ಒಂದು ಹಿಂಡು ಪಕ್ಷಿಗಳಲ್ಲಿ 1/4 ಭಾಗಷ್ಟು ಪಕ್ಷಿಗಳು ನದಿ ದಡದಲ್ಲಿದ್ದಾರೆ. ಬ್ಯಾಂಕ್ ಆಫ್ ಎ ರಿವರ್ ಅಂತೇಳಿದ್ದಾರೆ. ಸೊ ಇಂದಿನ 5ನೇ ಒಂದು ಭಾಗ ತಮ್ಮ ಗೂಡಿನಲ್ಲಿ ಇರುತ್ತವೆ ಅಂತ. 1/5 ಆಫ್ ದಟ್ ಫ್ಲಾಕ್ ಆರ್ ಇನ್ ದೇರ್ ನೆಸ್ಟ್ ಅಂತಿದೆ. ಸೊ ನೋಡ್ರಿ, 5ನೇ ಒಂದು ಭಾಗದಷ್ಟು ತಮ್ಮ ಗೂಡಿನಲ್ಲಿ ಇರ್ತವೆ ಅಂತ. ಸೊ 1/4 ಭಾಗದಷ್ಟು ನದಿ ದಡದಲ್ಲಿದ್ದಾವೆ, 5ನೇ ಒಂದು ಭಾಗದಷ್ಟು ಆ ಗೂಡಿನಲ್ಲಿ ಇದ್ದಾವೆ ಅಂದರೆ ಉಳಿದ 22 ಪಕ್ಷಿಗಳು ಆಹಾರ ಹುಡುಕುತ್ತಾ ಅಲೆದಾಡುತ್ತಿವೆ. ಅವುಗಳ ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು ಅಂತ. ಟೋಟಲ್ ಒಂದು ಹಿಂಡು ಪಕ್ಷಿಗಳಲ್ಲಿ 1/4 ಭಾಗದಷ್ಟು ಪಕ್ಷಿಗಳು ನದಿ ದಡದಲ್ಲಿದ್ದಾವೆ, 5ನೇ ಒಂದು ಭಾಗದಷ್ಟು ಪಕ್ಷಿಗಳು ಏನು ಮಾಡ್ತದೆ ಅಂದರೆ ಆ ಗೂಡಿನಲ್ಲಿದ್ದಾವೆ. 1/5 ಆಫ್ ದಟ್ ಫ್ಲಾಕ್ ಆರ್ ಇನ್ ದೇರ್ ನೆಸ್ಟ್ ಅಂತೇಳಿದ್ದಾರೆ. ಉಳಿದ 22 ಪಕ್ಷಿಗಳು ಆಹಾರಕ್ಕಾಗಿ ಹಲ್ದಾಡ್ತಾ ಇದ್ದಾವೆ ಅಂತೇಳಿದ್ದಾರೆ. 4ನೇ ಒಂದು ಭಾಗದಷ್ಟು 1/4 ಭಾಗದಷ್ಟು ನದಿ ದಡದಲ್ಲಿದ್ದಾವೆ. ಆಮೇಲೆ 5ನೇ ಒಂದು ಭಾಗದಷ್ಟು ಪಕ್ಷಿಗಳು ಗೂಡಲ್ಲೇ ಇದ್ದಾವೆ. ಇನ್ನು ಉಳಿದ 22 ಪಕ್ಷಿಗಳು ಆಹಾರಕ್ಕಾಗಿ ಹಲ್ದಾಡ್ತಾ ಇದ್ದಾವೆ, ಅಲ್ಲಿ ಇಲ್ಲಿ ಹೋಗಿದ್ದಾವೆ ಅಂತೇಳಿದ್ದಾನೆ. ಹಾಗಾದರೆ ಅವುಗಳ ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು? ಒಟ್ಟು ಒಂದು ಹಿಂಡು ಪಕ್ಷಿಗಳಿದ್ವಲ್ಲ ಅವೆಷ್ಟು ಎಲ್ಲ ಸೇರಿ ಎಷ್ಟಿದ್ದಾವೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ 1/4 ಭಾಗದಷ್ಟು ಪಕ್ಷಿಗಳು ಅಂದರೆ ಅದನ್ನ 1/4 ಅಂತ ಬರಿತೀವಿ. 5ನೇ ಒಂದು ಭಾಗದಷ್ಟು ಪಕ್ಷಿಗಳಂದ್ರೆ 1/5 ಅಂತ ಬರಿತೀವಿ. 5ನೇ ಒಂದು ಭಾಗದಷ್ಟು ಪಕ್ಷಿಗಳಂದ್ರೆ 1/5 ಅಂತ ಬರಿತೀವಿ. ಸೊ ಇವೆರಡೂ ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ 5 4 20 ಬರುತ್ತೆ. 20 ಬರಿತೀವಿ. 5 4 20 ಬರಿತೀವಿ. ಸೊ ಇಲ್ಲಿ 4 ಇದೆಯಲ್ಲ, 4 5 20, 5 ಇಂಟು 1 5 ಬರುತ್ತೆ. ಪ್ಲಸ್ ಇಲ್ಲಿ 5 ಇದೆಯಲ್ಲ, 5 4 20, 4 ಇಂಟು 1 4 ಬರುತ್ತೆ. ಎಲ್ ಸಿ ಎಮ್ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ಛೇದಗಳಿಗೆ 4 ಇಂಟು 5 ಅಂದರೆ ಒಂದೇ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ. ಇವೆರಡು ಗುಣಾಕಾರ ಮಾಡಿ ಬರ್ಕೊಂಡ್ರೆ ಅದೇ ಲಾಸ 20. ಭಿನ್ನ ರಾಶಿಗಳನ್ನು ಕೂಡಬೇಕಂದ್ರೆ ಛೇದಗಳಿಗೆ ಲಾಸ ತಗೋಬೇಕು. ಛೇದಗಳು ಬೇರೆ ಬೇರೆ ಇದ್ದಾವೆ, ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ ಅಂದರೆ ಇವೆರಡು ಗುಣಾಕಾರ ಮಾಡಿ ಬರ್ಕೊಂಡ್ರೆ ಇದೇ ಲಾಸ ಆಗುತ್ತೆ. 20 ಲಾಸ ಬರ್ಕೊಂಡು ಇವನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 5 ಇಂಟು 1 5 ಬರುತ್ತೆ, 4 ಇಂಟು 1 4 ಅಂತ ಬರ್ಕೋಬೋದು. ಹಿಂಗೆ ಸಿಂಪಲ್ ಆಗ 5 + 4 9 ಆಗುತ್ತೆ, ಡಿವೈಡ್ ಬೈ 20 ಬರೀತದೆ ನೀವು. ಸೊ ಇದ್ರ ಅರ್ಥ ನೋಡ್ರಿ, 4ನೇ ಒಂದು ಭಾಗದಷ್ಟು 1/4 ಭಾಗದಷ್ಟು ಪಕ್ಷಿಗಳು ನದಿ ದಡದಲ್ಲಿದ್ದಾವೆ, 5ನೇ ಒಂದು ಭಾಗದಷ್ಟು ಪಕ್ಷಿಗಳೆಲ್ಲಿದ್ದಾವೆ ಅಂದರೆ ಗೂಡಿನಲ್ಲಿದ್ದಾವೆ, ಉಳಿದ 22 ಪಕ್ಷಿಗಳು ಆಹಾರ ಹುಡುಕುತ್ತಾ ಅಲ್ದಾಡ್ತದೇವೆ ಅಂತ ಕೊಟ್ಟಿದ್ದಾನೆ. ಇದರ ಅರ್ಥ ಟೋಟಲಿ ಇವೆರಡೂ ಕೂಡಿದಾಗ ಆ ಪಕ್ಷಿಗಳನ್ನು 20 ಸಮಭಾಗ ಮಾಡ್ತೀವಿ. ಆ ಪಕ್ಷಿಗಳು ಹಿಂಡಿರುತ್ತಲ್ಲ ಅದನ್ನ 20 ಸಮಭಾಗ ಮಾಡ್ಕೊಂಡ್ರೆ 9 ಭಾಗದಷ್ಟು ಪಕ್ಷಿಗಳು ನದಿ ದಡದಲ್ಲಿ ಮತ್ತು ಗೂಡಲ್ಲಿದ್ದಾವೆ ಅಂತ.
20 ಸಮಭಾಗ ಮಾಡ್ಕೊಂಡ್ರೆ ಆ ಪಕ್ಷಿಗಳ ಹಿಂಡನ್ನು 20 ಸಮಭಾಗ ಮಾಡ್ಕೊಂಡ್ರೆ ಅದರಲ್ಲಿ 9 ಭಾಗದಷ್ಟು ಪಕ್ಷಿಗಳು ನದಿ ದಡದಲ್ಲಿ ಮತ್ತು ಗೂಡಲ್ಲಿ ಸೇರಿ ಟೋಟಲಿ 9 ಭಾಗದಷ್ಟು ಪಕ್ಷಿಗಳಿದಾವೆ ಅಂದರೆ ಹಾಗಾದ್ರೆ 20 ಭಾಗದಲ್ಲಿ 9 ಭಾಗದಷ್ಟು ಪಕ್ಷಿಗಳು ನದಿ ದಡದಲ್ಲಿ ಮತ್ತು ಗೂಡಲ್ಲಿದ್ದಾವೆ ಅಂದರೆ ಇನ್ನು ಉಳಿದ 11 ಭಾಗದಷ್ಟು ಪಕ್ಷಿಗಳು ಅಂದರೆ 22 ಪಕ್ಷಿಗಳಾಗ್ತವೆ. 20ರಲ್ಲಿ 9 ಭಾಗದಷ್ಟು ಇಲ್ಲಿದಾವೆ ಅಂದರೆ ಇನ್ನು ಉಳಿದ 11 ಭಾಗದಷ್ಟು ಪಕ್ಷಿಗಳಂದರೆ ಉಳಿದ ಪಕ್ಷಿಗಳ ಸಂಖ್ಯೆ 22 ಅಲ್ಲ, 11 ಭಾಗಕ್ಕೆ 22 ಪಕ್ಷಿಗಳಾದರೆ ಟೋಟಲ್ ಪಕ್ಷಿಗಳ ಸಂಖ್ಯೆ ಬೇಕಂದ್ರೆ 20 ಭಾಗದಷ್ಟು ಪಕ್ಷಿಗಳಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. 11 ಭಾಗ ಉಳಿದ 11 ಭಾಗ ಅಂದರೆ ಉಳಿದ ಪಕ್ಷಿಗಳ ಸಂಖ್ಯೆ 22. 11 ಭಾಗಕ್ಕೆ 22 ಅಂದರೆ ಟೋಟಲ್ ಪಕ್ಷಿಗಳ ಸಂಖ್ಯೆ ಬೇಕಂದ್ರೆ 20 ಭಾಗಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. 11 2 22 ಕ್ಯಾನ್ಸಲ್, 20 × 2 ಅಂದರೆ ಎಷ್ಟು ಬರುತ್ತೆ? 40 ಬರುತ್ತಲ್ಲ. ಅಲ್ಲಿ ಆ ಎಂಡಲ್ಲಿರೋ ಪಕ್ಷಿಗಳ ಸಂಖ್ಯೆ ಟೋಟಲಿ 40 ಅಂತ ಹೇಳ್ತೀವಿ. 40 ಅನ್ನೋದು ಆಪ್ಷನ್ ಏನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೆಯೋಣ. In how many years does the sum of rupees 1200 become rupees 1800 at the rate of simple interest of 5% per annum? ನೋಡ್ರಿ, ವಾರ್ಷಿಕ ಸರಳ ಬಡ್ಡಿ ದರ 5% ಅಂತೆ. 1200 ರೂಪಾಯಿನ ಒಂದು ಅಸಲು ಮೊತ್ತ ಏನಿದೆಯಲ್ಲ ಅಮೌಂಟು, ಸೊ 2 ವರ್ಷಗಳಲ್ಲಿ ಟೋಟಲ್ ಅಮೌಂಟು 1800 ರೂಪಾಯಿ ಆಗ್ತಾ ಇದೆ ಅಂತ 2 ಇಯರ್ಸ್ಗೆ. ಹಾಗಾದರೆ ಎಷ್ಟು ವರ್ಷಗಳಲ್ಲಿ 1800 ರೂಪಾಯಿ ಆಗ್ತಾ ಇದೆ ಅಂತ ನೋಡ್ರಿ. 1200 ರೂಪಾಯಿ ಇರೋ ಅಮೌಂಟು ಎಷ್ಟು ವರ್ಷಗಳಲ್ಲಿ 1800 ರೂಪಾಯಿ ಅಸಲು ಬಡ್ಡಿ ಸೇರಿ 1800 ಆಗುತ್ತೆ ಅಂದ್ರೆ ಈ 1800 ರೂಪಾಯಿಗಿಂತ 200 ರೂಪಾಯಿಗಿಂತ ಇದು 1800 ಎಷ್ಟು ಜಾಸ್ತಿ ಇದೆ ಅಂತ ನೋಡ್ಕೋಬೇಕು. ಈ 1200ಗಿಂತ 1800 ಎಷ್ಟು ಅಮೌಂಟ್ ಜಾಸ್ತಿ ಇದೆ ಅಂದರೆ ಈ 1200ಗಿಂತ 600 ಜಾಸ್ತಿ ಇದೆ. 600 ರೂಪಾಯಿ ಜಾಸ್ತಿ ಆಗಿದೆ ಅಂದರೆ 600 ರೂಪಾಯಿ ಬಡ್ಡಿ ಬಂದಿದೆ. ಈ 600 ರೂಪಾಯಿ ಇಂಟ್ರೆಸ್ಟ್ ಅನ್ನೋದು ಎಷ್ಟು ವರ್ಷಕ್ಕೆ ಬರುತ್ತೆ ಅಂತ ಕಂಡುಹಿಡಿಬೇಕು. ನೋಡಿ, ಇಲ್ಲಿ 5% ಹೇಳಿದನಲ್ಲ, ಇವೆರಡು 0 ಡಿಲೀಟ್ ಮಾಡ್ಕೊಂಡು 12 5 60 ಪರ್ಸೆಂಟೇಜಲ್ಲಿರೋದ್ರಿಂದ ಅಸಲಲ್ಲಿರೋ 2 0 ಡಿಲೀಟ್ ಮಾಡ್ಕೊಳ್ರಿ. 12 5 60 ಅಲ್ಲ, 1 ವರ್ಷಕ್ಕೆ 60 ರೂಪಾಯಿ ಬಡ್ಡಿ ಅಂತ. 1 ವರ್ಷಕ್ಕೆ 60 ರೂಪಾಯಿ ಬಡ್ಡಿ ಆದರೆ ಎಷ್ಟು ವರ್ಷಕ್ಕೆ 600 ರೂಪಾಯಿ ಬಡ್ಡಿ ಆಗುತ್ತೆ ಅಂದರೆ 60ನ 10ರಿಂದ ಗುಣಿಸ್ಬೇಕು. 60 × 10 600 ರೂಪಾಯಿ ಆಗುತ್ತೆ ಅಂದರೆ 10 ವರ್ಷಕ್ಕೆ 600 ರೂಪಾಯಿ ಬಡ್ಡಿ ಆಗುತ್ತೆ. ಎಷ್ಟು ವರ್ಷಗಳಲ್ಲಿ ಆಗುತ್ತೆ ಅಂದರೆ ಅದು 10 ವರ್ಷಗಳಲ್ಲಿ ಆಗುತ್ತೆ. 10 ಅನ್ನೋದು ಆಪ್ಷನ್ ಏನಲ್ಲಿ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ? ಅಸಲು 1200 ರೂಪಾಯಿ ಇರೋದು, ಟೋಟಲ್ ಅಸಲು ಬಡ್ಡಿ ಸೇರಿ 1800 ರೂಪಾಯಿ ಆಗಿದೆ ಅಂದರೆ ಇದಕ್ಕಿಂತ ಇದು 600 ರೂಪಾಯಿ ಜಾಸ್ತಿ ಇದೆಯಲ್ಲ, 600 ರೂಪಾಯಿ ಬಡ್ಡಿ ಅಂತ. 1200 ರೂಪಾಯಿ ಅಸಲಿಗೆ 5% ಬಡ್ಡಿ ಅಂದರೆ 5% ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ 2 0 ಡಿಲೀಟ್ ಮಾಡಿ 12 5 ಗುಣಾಕಾರ ಮಾಡಿರಿ 60 ಬರುತ್ತಲ್ಲ. 60 ಅನ್ನೋದು 1 ವರ್ಷದ ಬಡ್ಡಿ ಆಗಿರುತ್ತೆ. 1 ವರ್ಷಕ್ಕೆ 60 ರೂಪಾಯಿ ಬಡ್ಡಿ ಬರುತ್ತೆ. 1 ವರ್ಷಕ್ಕೆ 60 ರೂಪಾಯಿ ಆದರೆ ಎಷ್ಟು ವರ್ಷಕ್ಕೆ 600 ರೂಪಾಯಿ ಆಗುತ್ತೆ ಅಂದರೆ 10 ವರ್ಷಕ್ಕೆ ಆಗುತ್ತೆ. 60 × 600 ಆಗುತ್ತಲ್ಲ, 10 ವರ್ಷಕ್ಕೆ 600 ರೂಪಾಯಿ ಬಡ್ಡಿ ಆಗುತ್ತೆ. ಹಾಗಾಗಿ ಎಷ್ಟು ವರ್ಷಗಳಲ್ಲಿ 1800 ರೂಪಾಯಿ ಟೋಟಲ್ ಅಮೌಂಟ್ ಆಗುತ್ತೆ ಅಂದರೆ 10 ವರ್ಷಕ್ಕೆ ಈ ಥರ ಆಗುತ್ತೆ. ಇದು ಒಂದು ವಿಧಾನ. ಇಲ್ಲ ನೀವು ಫಾರ್ಮುಲಾ ಪ್ರಕಾರ ಮಾಡೋದಾದರೆ ಸರಳ ಬಡ್ಡಿ ಕಂಡುಹಿಡಿಯೋ ಫಾರ್ಮುಲಾ ಇದೆ. I = PTR/100 ಅಂತ ಫಾರ್ಮುಲಾ ಇದೆ. I ಅಂದರೆ ಇಂಟ್ರೆಸ್ಟ್, 1200 ರೂಪಾಯಿ ಇರೋದು ಅಸಲು ಬಡ್ಡಿ ಸೇರಿ 1800 ರೂಪಾಯಿ ಆಗಿದೆ ಅಂದರೆ 600 ರೂಪಾಯಿ ಇಂಟ್ರೆಸ್ಟ್ ಬಂದಿರುತ್ತೆ. I ಹತ್ರ 600 ರೂಪಾಯಿ ಬರೀಬೇಕು. P ಅಂದರೆ ಪ್ರಿನ್ಸಿಪಲ್, ಅಸಲು 1200 ರೂಪಾಯಿ ಇದೆ, 1200 ಬರೀಬೇಕು. T ಅಂದರೆ ಟೈಮ್ ಗೊತ್ತಿಲ್ಲ, ಹಾಗೆ ಬರೀಬೇಕು T. R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ 5% ಹೇಳಿದಾನೆ, 5 ಬರೀನ ಡಿವೈಡ್ ಬೈ ಕೆಳಗಡೆ 100. ಗೊತ್ತಾಯ್ತಾ? ಇಲ್ಲಿ 2 0 ಇಲ್ಲಿ 2 0 ಕ್ಯಾನ್ಸಲ್ ಆಗುತ್ತೆ. ಇದು ಡೈರೆಕ್ಟ್ 12 1 12 5 60 0 ಪಕ್ಕ ಬರೀಬೋದು. ಆಮೇಲೆ ಇದು 5 1 ಇದು 5 10 ಕ್ಯಾನ್ಸಲ್ ಆಗುತ್ತೆ. ಲೆಫ್ಟ್ ಸೈಡಲ್ಲಿ 10 ಇದೆ, ರೈಟ್ ಸೈಡಲ್ಲಿ T ಮಾತ್ರ ಇದೆ ಅಂದರೆ T = 10 ಅಂದರೆ ಟೈಮು 10 ಇಯರ್ಸ್ ಆಗುತ್ತೆ. 10 ವರ್ಷ. ಆಪ್ಷನ್ ಏನೇ ಕರೆಕ್ಟ್. ಕ್ಲಿಯರ್ ಆಗುತ್ತಾಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ. How many bricks will be required for a wall 8 meter long, 6 meter high and 22.5 centimeter thick? If each brick measures 25 centimeter into 11.25 centimeter into 6 centimeter ಅಂತ ಇದೆ. ನೋಡ್ರಿ, ಒಂದು ಗೋಡೆ ಇದೆ, ಒಂದು ವಾಲು 8 ಮೀಟ್ರ್ ಉದ್ದ ಇದೆ ಗೋಡೆ. ನಿಮ್ಮ ಮನೆಯಲ್ಲಿರೋದ ಯಾವುದೋ ಮನೆಯೋ ಅಥವಾ ಕಾಂಪೌಂಡ ಕಟ್ಟಿಸ್ಬೇಕಾಗಿದೆ, ಒಂದು ವಾಲ್ ಕಟ್ಟಿಸ್ಬೇಕಾಗಿದೆ. ಅದು 8 ಮೀಟ್ರ್ ಉದ್ದ ಇರೋ ಗೋಡೆ. ಆಮೇಲೆ 6 ಮೀಟ್ರ್ ಎತ್ತರ ಇದೆ. ಗೋಡೆ ಎತ್ತರ 6 ಮೀಟ್ರ್ ಇದೆ. 8 ಮೀಟ್ರ್ ಉದ್ದ, 6 ಮೀಟ್ರ್ ಎತ್ತರ ಮತ್ತು 22.5 ಸೆಂಟಿಮೀಟ್ರ್ ದಪ್ಪ ಇರೋ ಗೋಡೆ. ಥಿಕ್ನೆಸ್ 22.5 ಸೆಂಟಿಮೀಟ್ರ್ ಥಿಕ್ನೆಸ್ ಇರೋ ಗೋಡೆಯನ್ನು ಕಟ್ಟಿಸ್ಬೇಕಾಗಿದೆ ನೀವು. ಸೊ ಆ ಗೋಡೆ ಕಟ್ಟಿಸ್ಲಿಕ್ಕೆ ನೀವು ಏನು ಮಾಡ್ತೀರಿ ಅಂದರೆ ಇಟ್ಟಿಗೆಗಳನ್ನು ತರಿಸ್ತೀರಿ. ಆ ಪ್ರತಿಯೊಂದು ಇಟ್ಟಿಗೆ ಮೆಜರ್ಮೆಂಟ್ಸ್ ಎಷ್ಟಿರುತ್ತೆ ಅಂದರೆ ಒಂದು ಇಟ್ಟಿಗೆ 25 ಸೆಂಟಿಮೀಟ್ರ್ ಉದ್ದ ಇರುತ್ತೆ.
ಇಟ್ಟಿಗೆ ನೋಡಿದ್ರಲ್ಲ ನೀವು ಬ್ರಿಕ್ಸನ್ನು, 11.25 ಸೆಂಟಿಮೀಟ್ರ್ ಅಗಲ ಇರುತ್ತೆ ಅಥವಾ ಹೈಟ್ ಇರುತ್ತೆ. ಆಮೇಲೆ 6 ಸೆಂಟಿಮೀಟ್ರ್ ಅದು ದಪ್ಪ ಇರುತ್ತೆ, 6 ಸೆಂಟಿಮೀಟ್ರ್ ದಪ್ಪ ಇರುತ್ತೆ. ಸೊ ಈ ಮೆಸರ್ಮೆಂಟ್ ಇರೋ ಎಷ್ಟು ಇಟ್ಟಿಗೆಗಳು ಬೇಕಾಗುತ್ತವೆ ಈ ಮೆಸರ್ಮೆಂಟ್ ಇರೋ ಒಂದು ವಾಲನ್ನು ಕಟ್ಟಿಸ್ಲಿಕ್ಕೆ ಅಂತ ಪ್ರಶ್ನೆ ಕೇಳಿದ್ದಾನೆ ನೋಡಿ. 25 ಸೆಂಟಿಮೀಟ್ರ್ ಉದ್ದ, 11.2 ಸೆಂಟಿಮೀಟ್ರ್ ಎತ್ತರ ಮತ್ತು 6 ಸೆಂಟಿಮೀಟ್ರ್ ಥಿಕ್ನೆಸ್ ಇರೋ ಎಷ್ಟು ಇಟ್ಟಿಗೆಗಳನ್ನು ತಗಂದ್ರೆ ಈ 8 ಮೀಟ್ರ್ ಉದ್ದ, 6 ಮೀಟ್ರ್ ಎತ್ತರ, 22.5 ಸೆಂಟಿಮೀಟ್ರ್ ದಪ್ಪ ಇರೋ ಗೋಡೆಯನ್ನು ಕಟ್ಟಿಸ್ಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. ಈ ಥರ ಲೆಕ್ಕ ಮಾಡೋದು ಕಲ್ತ್ರಿ ಅಂದರೆ ಬರೀ ಎಕ್ಸಾಮ್ ದೃಷ್ಟಿಯಿಂದಲ್ಲ, ಇನ್ ಫ್ಯೂಚರ್ ನೀವು ಮನೆ ಕಟ್ಸ್ಬೇಕಾದ್ರೂ ನಿಮ್ಮ ಮನೆ ಮೆಸರ್ಮೆಂಟ್ಸ್ನ ಕರೆಕ್ಟಾಗಿ ಗೋಡೆ ಅಳತೆ ಮಾಡ್ಕೊಂಡ್ರಿ ನೀವು ಎದರಲ್ಲಿ ಅಂದರೆ ಫಸ್ಟಿಗೆ ನೀವು ಏನು ಹಾಕ್ಸ್ತಿರಲ್ಲ, ಪ್ಲ್ಯಾನ್ ಹಾಕ್ಸ್ತಿರಲ್ಲ, ಅದರಲ್ಲಿ ಯಾವಾಗ ಗೋಡೆ ಎಷ್ಟೆಷ್ಟು ಹೈಟ್ ಇರುತ್ತೆ, ಎಷ್ಟು ಥಿಕ್ನೆಸ್ ಇರುತ್ತೆ, ಎಷ್ಟು ಲೆಂತ್ ಇರುತ್ತೆ ಅಂತ ಮೊದಲೇ ಗೊತ್ತಾಗುತ್ತೆ. ಪ್ಲ್ಯಾನ್ ನೋಡಿದ ತಕ್ಷಣ ಅಷ್ಟು ಗೋಡೆಗಳನ್ನು ಕಟ್ಸ್ಲಿಕ್ಕೆ ಒಂದು ಇಟ್ಟಿಗೆ ತೊಗೊಂಬಂದ್ರಿ, ಸ್ಯಾಂಪಲ್ ಇಟ್ಟಿಗೆ ಅಂದರೆ ಅದ್ರ ಮೆಸರ್ಮೆಂಟ್ ತಗೊಂಡು ಆ ಗೋಡೆಯನ್ನು ಕಟ್ಸ್ಲಿಕ್ಕೆ ಅಥವಾ ಮನೆ ಕಟ್ಸ್ಲಿಕ್ಕೆ ಎಷ್ಟು ಇಟ್ಟಿಗೆಗಳು ಬೇಕಾಗ್ತವೆ ಅಂತ ನೀವೇ ಓನಾಗಿ ಕ್ಯಾಲ್ಕುಲೇಟ್ ಮಾಡಿ ತರಿಸ್ಬೋದು. ಸೊ ಇದನ್ನು ನೀವೇ ಸ್ವಂತ ಕಲಿಬೋದು. ಸೊ ಇಲ್ಲಿ ನಂಬರ್ ಆಫ್ ಬ್ರಿಕ್ಸ್, ಇಲ್ಲಿ ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ ಕೊಟ್ಟರೆ ಆನ್ಸರ್ ಮಾಡ್ಬೇಕಂದ್ರೆ ನಂಬರ್ ಆಫ್ ಬ್ರಿಕ್ಸ್ ಅಂದರೆ ಇಟ್ಟಿಗೆಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಫಸ್ಟ್ ಆ ಗೋಡೆ ಮೆಸರ್ಮೆಂಟ್ಸ್ನ ಮೇಲ್ ಬರಿಬೇಕು. ಆ ಗೋಡೆ ಮೆಸರ್ಮೆಂಟ್ಸ್ ಏನಿದೆಯಲ್ಲ, ವಾಲ್ ಮೆಸರ್ಮೆಂಟ್ಸ್ ಮೇಲೆ ಬರಿಬೇಕು. ಮೇಲೆ ನೋಡ್ರಿ, ಈ ಇಟ್ಟಿಗೆ ಮೆಸರ್ಮೆಂಟ್ಸ್ ಎಲ್ಲವೂ ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾನೆ ಅಂದರೆ ಈ ವಾಲ್ ಮೆಸರ್ಮೆಂಟ್ಸ್ನು ಕೂಡ ಎಲ್ಲವೂ ಸೆಂಟಿಮೀಟ್ರಲ್ಲೇ ಬರ್ಕೋಬೇಕು. ಈಗ ಗೊತ್ತಿದೆ ನಿಮಗೆ, 1 ಮೀಟ್ರ್ ಅಂದರೆ 100 ಸೆಂಟಿಮೀಟ್ರಿಗೆ 1 ಮೀಟ್ರ್ ಅಂತ ಕರಿತೀವಿ. ಹಾಗಾದ್ರೆ ಆ ಗೋಡೆ ಉದ್ದ 8 ಮೀಟ್ರ್ ಇದೆ ಅಂದರೆ ಅದು ಸೆಂಟಿಮೀಟ್ರಲ್ಲಿ ಬರ್ಕೊಂಡ್ರೆ 800 ಸೆಂಟಿಮೀಟ್ರ್ ಆಗುತ್ತೆ. ಎತ್ತರ 6 ಮೀಟ್ರ್ ಎತ್ತರ ಇದೆ ಅಂದರೆ 600 ಸೆಂಟಿಮೀಟ್ರ್ ಎತ್ತರ ಆಗುತ್ತೆ. 22.5 ಸೆಂಟಿಮೀಟ್ರ್ ದಪ್ಪ ಇದೆಯಲ್ಲ, 22.5 ಬರುತ್ತೆ. ಅದನ್ನೇ ಇದು ಸೆಂಟಿಮೀಟ್ರಲ್ಲಿದೆ, ಇದನ್ನೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇವೆರಡು ಮೀಟ್ರಲ್ಲಿರೋದನ್ನ ಒಂದು ಸೆಂಟಿಮೀಟ್ರ್ ಚೇಂಜ್ ಮಾಡಿ ಬರ್ಕೊಂಡೆ. ಸೊ ಆ ಗೋಡೆ ಮೆಸರ್ಮೆಂಟ್ಸ್ ಎಲ್ಲ ಮೇಲೆ ಬರ್ಕೊಂಡು ಎಷ್ಟು ಬ್ರಿಕ್ಸ್ಗಳು ಬೇಕು ಅಂತ ಕಂಡುಹಿಡಿಬೇಕಾದ್ರೆ ಆ ಗೋಡೆ ಮೆಸರ್ಮೆಂಟ್ಸ್ ಎಲ್ಲ ಮೇಲೆ ಬರ್ಕೊಂಡು ಕೆಳಗಡೆ ಸೊ ಪ್ರತಿಯೊಂದು ಇಟ್ಟಿಗೆ ಮೆಸರ್ಮೆಂಟ್ಸ್ ಕೊಟ್ಟಿದ್ದಲ್ಲ, ಒಂದು ಇಟ್ಟಿಗೆ ಮೆಸರ್ಮೆಂಟ್ಸ್ ಅವೆಲ್ಲವೂ ಸೆಂಟಿಮೀಟ್ರಲ್ಲಿದೆ. 25 ಸೆಂಟಿಮೀಟ್ರ್ ಉದ್ದ, 11.25 ಸೆಂಟಿಮೀಟ್ರ್ ಎತ್ತರ ಮತ್ತು 6 ಸೆಂಟಿಮೀಟ್ರ್ ಥಿಕ್ನೆಸ್ ಇದೆಯಲ್ಲ, ಆ ಒಂದು ಇಟ್ಟಿಗೆ ಮೆಸರ್ಮೆಂಟ್ಸ್ ಕೆಳಗಡೆ ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ, ಕ್ಯಾಲ್ಕುಲೇಟ್ ಮಾಡಿರಿ, ನಮಗೆ ಎಷ್ಟು ಇಟ್ಟಿಗೆಗಳು ಬೇಕಾಗ್ತವೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ, ಇದು 6 1 6 2 0 ಪಕ್ಕ ಬರೆಯೋಣ. 6ರಿಂದ 6 ಡಿವೈಡ್ ಆಗುತ್ತೆ. 11.25 11 ಕಾಲು 2 22.5 11 ಕಾಲು 1 11 ಕಾಲು 2 22.5 ಕ್ಯಾನ್ಸಲ್ ಆಗುತ್ತೆ. 25 1 25 4 100 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಉಳಿದಿರೋದು ನೋಡ್ರಿ, 5 4 2 4 8 2 4 8 8 8 64 ಬರ್ಕೊಂಡು ಇಲ್ಲಿ 2 0 ಇದಾವಲ್ಲ ಒಂದು ಲಾಸ್ಟಿಗೆ ಬರ್ಕೊಂಡ್ರೆ ಮಲ್ಟಿಪ್ಲಿಕೇಶನ್ ಮಾಡಿರ ಉಳಿದಿರೋ ಸಂಖ್ಯೆ 800, ಈ 4 ಈ 2ನ ಗುಣಾಕಾರ ಮಾಡಿರಿ. ಸೊ 4 2 8 8 8 64 2 0 ಲಾಸ್ಟಿಗೆ ಬರ್ಕೊಂಡ್ರೆ ಆ ಗೋಡೆ ಕಟ್ಟಿಸ್ಲಿಕ್ಕೆ ಈ ಅಳತೆ ಇರೋ 6400 ಇಟ್ಟಿಗೆಗಳು ಬೇಕಾಗ್ತವೆ. ಆಪ್ಷನ್ ಸಿ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆ. ಸೇ 15 - 15 ಡಿವೈಡ್ ಬೈ 15 ಇಂಟು 6 ಈಕ್ವಲ್ ಟು ಎಕ್ಸ್ ಆಗಿದ್ದರೆ ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಎಕ್ಸ್ನ ಮೌಲ್ಯ ಕಂಡುಹಿಡಿಬೇಕು. ಅಕಾರ್ಡಿಂಗ್ ಟು ಬಾಡ್ಮಾಸ್ ರೂಲ್ ಏನು ಓದಿರಲ್ಲ, ಬಾಡ್ಮಾಸ್ ರೂಲ್ ಅಪ್ಡೇಟ್ ಆಗಿ ಬಾಡ್ಮಾಸ್ ರೂಲ್ ಅಂತ ಮಾಡಿದ್ದೀವಿ. ಸೊ ಬಿ ಅಂದರೆ ಬ್ರಾಕೆಟ್ಸ್ ಅಂತ, ಇಲ್ಲಿ ಕೊಟ್ಟಿರೋ ಪ್ರಶ್ನೆಯಲ್ಲಿ ಬ್ರಾಕೆಟ್ಸ್ ಯಾವ ಇಲ್ಲ. ಓ ಅಂದರೆ ಆಫ್ ಅಂತ ಕರಿತೀವಿ, ಆಫ್ ಅಂದರೆ ಕನ್ನಡದಲ್ಲಿ ರಾ ಅಂತ ಹೇಳ್ತೀವಿ, ರಾನ ಅಕ್ಷರನೂ ಕೂಡ ಇಲ್ಲ. ಸೊ ಡಿ ಅಂದರೆ ಡಿವಿಷನ್ ಇದೆ ಅಂದರೆ ಫಸ್ಟ್ ಡಿವಿಷನ್ ಮಾಡ್ಕೋಬೇಕು. 15ರಿಂದ 15 ಡಿವೈಡ್ ಮಾಡಿರಿ. ಈ 15 ಮೈನಸ್ ಆಗಿರಲಿ, 15 1 15 ಕ್ಯಾನ್ಸಲ್ ಆಗಿ 1 ಬರುತ್ತೆ, ಇಂಟು 6 ಬರುತ್ತೆ, ಈಕ್ವಲ್ ಟು ಎಕ್ಸ್. ಡಿವಿಷನ್ ಆಯಿತಾ? ಡಿವಿಷನ್ ಆಮೇಲೆ ನೆಕ್ಸ್ಟ್ ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂದರೆ ಇಂಟು ಚಿಹ್ನೆ ಇದೆಯಾ, ಮೊದಲು ಇಂಟು ಮಾಡ್ಕೊಳ್ರಿ. 1 ಇಂಟು 6 ಇದೆಯಲ್ಲ, 1 6 6 ಬರುತ್ತೆ, ಈಕ್ವಲ್ ಟು ಎಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಎ ಅಂದರೆ ಅಡಿಷನ್, ಸಂಕಲನ, ಪ್ಲಸ್ ಮಾಡೋದು, ಪ್ಲಸ್ ಇಲ್ಲವೇ ಇಲ್ಲ. ಇದಿಲ್ಲ ಅಂದರೆ ನೆಕ್ಸ್ಟ್ ಎಸ್ ಅಂದರೆ ಸಬ್ಟ್ರಾಕ್ಷನ್, ಲಾಸ್ಟಿಗೆ ಸಬ್ಟ್ರಾಕ್ಷನ್ ಮಾಡ್ಕೋಬೇಕು. 15 - 6 ಅಂದರೆ 9 ಬರುತ್ತೆ, ಎಕ್ಸ್ ಈಕ್ವಲ್ ಟು 9 ಬರುತ್ತೆ. ಈ ಥರ ಯಾವುದೇ ಮ್ಯಾಥಮೆಟಿಕಲ್ ಇಕ್ವೇಷನ್ ಕೊಡಲಿ, ಫಸ್ಟ್ ಡಿವಿಷನ್ ಮಾಡ್ಕೋಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ನೆಕ್ಸ್ಟ್ ಅಡಿಷನ್ ಮಾಡ್ಕೋಬೇಕು, ಲಾಸ್ಟಿಗೆ ಸಬ್ಟ್ರಾಕ್ಷನ್ ಮಾಡ್ಕೋಬೇಕು. ಫಸ್ಟ್ ಭಾಗಾಕಾರ, ಆಮೇಲೆ ಗುಣಾಕಾರ, ಸಂಕಲನ, ಲಾಸ್ಟಿಗೆ ವ್ಯವಕಲನ, ಈ ಆರ್ಡರ್ ವೈಸ್ ಅಂದರೆ ಬಾಡ್ಮಾಸ್ ನಿಯಮದ ಪ್ರಕಾರನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡ್ತಾ ಹೋದರೆ ಎಕ್ಸ್ ವ್ಯಾಲ್ಯೂ 9 ಬರುತ್ತೆ. ಆಪ್ಷನ್ ಸಿ ನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಓಕೆನಾ? ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್.
ಸೊ ಇಲ್ಲೊಂದು ಭಿನ್ನರಾಶಿ ರೂಪದಲ್ಲಿ ಮ್ಯಾಥಮೆಟಿಕಲ್ ಇಕ್ವೇಶನ್ ಕೊಟ್ಟಿದ್ದಾನೆ. ಇದರ ಮೌಲ್ಯ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ 3/8 ಇದೆಯಲ್ಲ, 3/8 ಬರ್ಕೊಂಡು ಈ ಡಿವೈಡ್ ಬೈ ಚಿಹ್ನೆ ಬರ್ಕೊಂಡು ಈ ಬ್ರಾಕೆಟಲ್ಲಿ ಒಳಗಿದಾವಲ್ಲ ಇವನ್ನ ಮೊದಲು ಸಿಂಪ್ಲಿಫೈ ಮಾಡೋದಾದ್ರೆ ಫಸ್ಟ್ ಈ ಛೇದಗಳನ್ನು ಗುಣಿಸ್ರಿ. 6 3 18 ಬರುತ್ತೆ. ಸೊ 6 3 18 ಬರ್ಕೊಂಬಿಟ್ಟು ಸೊ ಇವನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಕ್ರಾಸ್ ಮಲ್ಟಿಪ್ಲೈ ಅಂದರೆ 6 5 30 ಮೈನಸ್ 3 1 3 ಆಗುತ್ತೆ, ಪ್ಲಸ್ ಲಾಸ್ಟಿಗೆ 5/8 ಬರುತ್ತೆ. ಸೊ ಈ 3/8 ಆಗೇ ಇರಲಿ. ಈ 30 ಮೈನಸ್ 3 ಅಂದರೆ 27 ಆಗುತ್ತೆ, ಡಿವೈಡ್ ಬೈ ಕೆಳಗಡೆ 18 ಬರುತ್ತೆ. 30 ಮೈನಸ್ 3 ಅಂದರೆ 27 ಡಿವೈಡ್ ಬೈ 18 ಅಂತ ಸಪ್ರೇಟ್ ಬರ್ತೀನಿ. ಯಾಕಂದರೆ ಇದು 9 3 27 9 2 18 ಕ್ಯಾನ್ಸಲ್ ಆಗುತ್ತೆ. 3/2 ಆಗುತ್ತೆ. ಸೊ ಈ ಬ್ರಾಕೆಟ್ ಒಳಗೆಲ್ಲ ಸಿಂಪ್ಲಿಫೈ ಮಾಡಿದ್ರೆ 3/2 ಆಗುತ್ತೆ. ಆದರೆ ಒಂದು ಕೆಲಸ ಮಾಡ್ತೀನಿ, ಈ ಡಿವೈಡ್ ಬೈ ಚಿಹ್ನೆ ತೆಗೆದು ನಾನು ಇಂಟು ಹಾಕ್ದಾಗ ಮುಂದಿರೋ ಏನು ಭಿನ್ನರಾಶಿ ಇರುತ್ತಲ್ಲ, ಇದ್ರ ಮುಂದ್ಗಡೆ ಇರೋ ಭಿನ್ನರಾಶಿ ಇರುತ್ತಲ್ಲ ಅದು ರೆಸಿಪ್ರೋಕಲ್ ಆಗುತ್ತೆ, ಅಂದರೆ ಇಂಟರ್ಚೇಂಜ್ ಆಗುತ್ತೆ, ಉಲ್ಟಾ ಆಗುತ್ತೆ. ವ್ಯುತ್ಕ್ರಮ ರೂಪ ಅಂತ ಕರಿತೀವಿ. 3/2 ಆಗುತ್ತಲ್ಲ ಇದರ ಮೌಲ್ಯ. 3/2 ಇರೋದು ಈ ಡಿವೈಡ್ ಬೈ ಸೈನ್ ಇಂಟು ಹಾಕಿದಾಗ ಉಲ್ಟಾ ಆಗುತ್ತೆ, 2/3 ಆಗುತ್ತೆ. ಲಾಸ್ಟಿಗೆ 5/8 ಆಗೇ ಬರ್ಕೊಂತೀನಿ. ಸೊ ಇಲ್ಲಿ ಕೆಳಗಿರೋ 3 ಈ 3 ಕ್ಯಾನ್ಸಲ್ ಆಗುತ್ತೆ. 2 1 2 4 8 ಕ್ಯಾನ್ಸಲ್ ಆಗಿ ಮೇಲೆ 1 ಕೆಳಗಡೆ 4 ಇದೆ, 1/4 ಪ್ಲಸ್ ಇಲ್ಲಿ ಮುಂದ್ಗಡೆ 5/8 ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ. ಸೊ ಎಗೇನ್ ಇಲ್ಲಿ ನೋಡ್ರಿ 8 4 32 ಛೇದಗಳನ್ನು ಗುಣಿಸಿ ಬರಿಬಿಡ್ರಿ. ಲಾಸ ತೆಗೆಯೋಕ್ಕಿಂತ ಛೇದಗಳ ಗುಣಾಕಾರ ಮಾಡಿರಿ. 8 4 32 ಬರ್ಕೊಂಡು ಇವುಗಳನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 8 1 8 ಪ್ಲಸ್ 4 5 20 ಬರುತ್ತೆ. 20 ಪ್ಲಸ್ 8 28 ಡಿವೈಡ್ ಬೈ 32 ಆಗುತ್ತೆ. ಇವಾಗ 4 7 28 4 8 32 ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟು ಬರುತ್ತೆ? 7/8 ಬರುತ್ತೆ. 7/8 ಅಂತ ಆಪ್ಷನ್ ಸಿ ನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಈ ರೀತಿ ಲೆಕ್ಕವನ್ನು ಬಿಡಿಸ್ತೀವಿ. ಓಕೆನಾ? ದಯವಿಟ್ಟು ಮಿಸ್ ಮಾಡೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ದ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ಮೇಕ್ಸ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಅಂದರೆ ಎಕ್ಸ್ನ ಯಾವ ಬೆಲೆ ಬಂದರೆ ಈ ಸಮೀಕರಣ ಸರಿದೂಗುತ್ತೆ ಅಂತ ಕೇಳಿದಾನೆ. ಅಂದರೆ ಎಕ್ಸ್ನ ಬೆಲೆ ಕಂಡುಹಿಡಿಬೇಕಷ್ಟೆ. ಸೊ ಇದು ಮಿಶ್ರ ಭಿನ್ನ ರಾಶಿಯಲ್ಲಿದೆ, ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಇಂಪ್ರಾಪರ್ಲಿ ಕನ್ವರ್ಟ್ ಮಾಡಬೇಕು, ವಿಷಮ ಭಿನ್ನ ರಾಶಿಯಾಗಿ ಕನ್ವರ್ಟ್ ಮಾಡಬೇಕು. ಹೆಂಗೆ ಅಂದರೆ ಈ ಛೇದ ಈ ಪೂರ್ಣಾಂಕ ಗುಣಿಸ್ರಿ. 11 3 33 ಪ್ಲಸ್ 7 ಅಂದರೆ 40 ಆಗುತ್ತೆ. ಡಿವೈಡ್ ಬೈ ಛೇದ ಹಾಗೆ ಬರಿಬೇಕು 11 ಇಂಟು ಇದು 11/5 ಆಗೇ ಇರಲಿ, 5 ಆಗೇ ಇರಲಿ. ಸೊ ನೋಡ್ರಿ ಡಿವೈಡ್ ಬೈ ಇರೋದು ಪೂರ್ತಿ ರೈಟ್ ಸೈಡಿಗೆ ಬಂದರೆ ಇಂಟು ಆಗುತ್ತೆ. ಈ 4/3 ಅನ್ನೋದು ಈಕ್ವಲ್ಟಿಂದ ಲೆಫ್ಟ್ ಸೈಡ್ ಬಂದರೆ 3/4 ಆಗುತ್ತೆ. ಈ 4/3 ಈ ಕಡೆ ಬಂದರೆ 3/4 ಆಗುತ್ತೆ. ಈ ಡಿವೈಡ್ ಬೈ ಇರೋದು ಈ ಕಡೆ ಬಂದರೆ ಇಂಟು ಆಗುತ್ತೆ. 3/7 ಇಂಟು ಎಕ್ಸ್ ಆಗೇ ಆಗುತ್ತೆ, ಏನು ಚೇಂಜಸ್ ಆಗಲ್ಲ. ಈ 11 11 ಕ್ಯಾನ್ಸಲ್, 5 1 5 8 40 ಕ್ಯಾನ್ಸಲ್. ಆಮೇಲೆ 4 1 4 2 8 ಕ್ಯಾನ್ಸಲ್. ಈ 3 ಕ್ಯಾನ್ಸಲ್ ಆಗುತ್ತೆ. ಈ 7 ಈ ಸೈಡ್ ಬಂದರೆ ಇಲ್ಲಿ 2 ಇದೆ, 2 ಇಂಟು 7 ಆಗುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಎಕ್ಸ್ ಆಗುತ್ತೆ. 2 7 14 ಬರುತ್ತಲ್ಲ, ಎಕ್ಸ್ ವ್ಯಾಲ್ಯೂ 14 ಬರುತ್ತೆ, 14. ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗ್ತಾ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, 5% ಆಫ್ 10% ಆಫ್ 175 ಗ್ರಾಮ್ಸ್ ಈಸ್ ಈಕ್ವಲ್ ಟು ಅಂತ. ನೋಡ್ರಿ 175 ಗ್ರಾಮ್ಗಳಿಗೆ 10% 5%ಗೆ ಸಮವಾಗಿರೋದು ಎಷ್ಟು ಅಂತ ಕೇಳಿದಾನೆ. ಸೊ ಇಲ್ಲಿ 175 ಗ್ರಾಮ್ ಇದೆಯಲ್ಲ ಅಂತ ಬರ್ಕೊಂಡು ಇಂಟು 10% ಅಂದರೆ ಅದನ್ನ 10/100 ಅಂತ ಬರಿಬೇಕು. 10%. ಪರ್ಸೆಂಟೇಜ್ ತೆಗಿಬೇಕಾದ್ರೆ ಡಿವೈಡ್ ಬೈ 100 ಹಾಕ್ಬೇಕು. ರಾ ಅಂದರೆ ಇಂಟು ಹಾಕೋಬೇಕು. ಇಂಗ್ಲೀಷಲ್ಲಿ ಆಫ್ ಇದೆ ಅಂದರೆ ಅದು ಇಂಟು ಅಂತ ಅರ್ಥ, ಸ್ಪೆಷಲ್ ಮಲ್ಟಿಪ್ಲಿಕೇಶನ್ ಇಂಟು ಹಾಕೋಬೇಕು. 5% ಅಂದರೆ 5 ಡಿವೈಡ್ ಬೈ 100 ಹಾಕೋಬೇಕು. 5% ಅಂದರೆ ಸೊ ಇದಿಷ್ಟು ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಬನ್ನಿ. ಸೊ ಯಾವಾದರೂ ಕ್ಯಾನ್ಸಲ್ ಆಗ್ತಾವ ಅಂತ 10 1 10 10 100 ಕ್ಯಾನ್ಸಲ್. ಸೊ 5 1 5 2 10 0 ಪಕ್ಕ ಬರೀತೀನಿ. ಸೊ ಮತ್ತೆ ಅವರ ಕ್ಯಾನ್ಸಲ್ ಆಗ್ತವೆ, ನಾನು ನೋಡ್ತಾ ಬರೋಣ. 5 2 10 5 3 15 5 5 25 ಕ್ಯಾನ್ಸಲ್. 5 4 20 5 7 35 ಕ್ಯಾನ್ಸಲ್. ಮೇಲ್ಗಡೆ 7 ಇಂಟು 1 ಅಂದರೆ 7 ಬರುತ್ತೆ. 2 4 8 ಬರುತ್ತೆ. 7/8 ಆನ್ಸರ್ ಬರುತ್ತೆ. 7/8 ಅಂದರೆ 8ರಿಂದ 7 8 8 64 6 ಉಳಿತೆ. 8 7 56 8 7 40 0.875 ಬರುತ್ತೆ. 8ರಿಂದ 7 ಡಿವೈಡ್ ಮಾಡಿರಿ. ಈ ಥರ ಕಿವಿ ಹಾಕೊಂಡು ಬಾಕ್ಸ್ ರೀ. 8ರಿಂದ 7 ಡಿವೈಡ್ ಆಗಲ್ಲ, ಪಾಯಿಂಟ್ ಗೇಟ್ 0 ಇಳಿಸ್ಕೊಳ್ರಿ. 8 8 64, ಇನ್ನು ಶೇಷ 6 ಉಳಿಯುತ್ತೆ. ಪಾಯಿಂಟ್ರಿಂದ ಇನ್ನೊಂದು 0 ಬರ್ಕೊಳ್ರಿ. 8 7 56, ಶೇಷ 4 ಉಳಿಯುತ್ತೆ. ಪಾಯಿಂಟ್ರಿಂದ 0 ಬರ್ಕೊಳ್ರಿ. 8 5 40, ಶೇಷ 0 ಉಳಿಯುತ್ತೆ. 0.875 ಗ್ರಾಮ್ಸ್ ಬರುತ್ತೆ. 0.875 ಗ್ರಾಮ್ಸ್ ಅಂದರೆ ಆಪ್ಷನ್ ಸಿ ನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಎ ಸ್ಕ್ವೇರ್ ಅಂಡ್ ಎ ರೆಕ್ಟ್ಯಾಂಗಲ್ ಯಾವುದೋ ಸೇಮ್ ಪೆರಿಮೀಟರ್ ಅಂತಿದೆ. ಸ್ಕ್ವೇರ್ ಅಂಡ್ ಎ ರೆಕ್ಟ್ಯಾಂಗಲ್ ಅಂದರೆ ಒಂದು ಚೌಕ ಮತ್ತು ಆಯತ ಒಂದೇ ಪರಿಧಿ. ಪರಿಧಿ ಅಂದರೆ ಸುತ್ತಳತೆ.
ಸೊ ಚೌಕ ಅಂದರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಕರಿತೀವಿ, ಎಲ್ಲ ಸೈಡ್ಸ್ ಈಕ್ವಲ್ ಅಂತ ಕರಿತೀವಿ. ಆಯತ ಅಂದರೆ ವಿರುದ್ಧ ಬಾಹುಗಳು ಮಾತ್ರ ಸಮವಾಗಿರ್ತವೆ. ಈ ಚೌಕ ಮತ್ತು ಆಯತ ಒಂದೇ ಸುತ್ತಳತೆಯನ್ನು ಹೊಂದಿರ್ತವೆ, ಸೇಮ್ ಪೆರಿಮೀಟರ್ ಅಂತ ಕೊಟ್ಟಿರ್ತಾರೆ. ಚೌಕದ ಬದಿಯು 16 ಮೀಟರ್ ಅಂತಿದೆ. ಚೌಕದ ಪ್ರತಿಯೊಂದು ಬದಿ ಸಮವಾಗಿರಲೇಬೇಕು. ಒಂದು ಬದಿ 16 ಮೀಟರ್ ಇದೆ ಅಂದರೆ ಎಲ್ಲ ಬದಿಗಳ ಅಳತೆ 16 ಮೀಟರ್ ಬರುತ್ತೆ. 16 + 16 32, ಇದು 16 + 16 32. ಟೋಟಲಿ ಇದರ ಸುತ್ತಳತೆ 64 ಮೀಟರ್ ಬರುತ್ತೆ. ಇದರ ಸುತ್ತಳತೆ 64 ಮೀಟರ್ ಬಂದಿದೆ. ಆಮೇಲೆ ಆಯತದ ಉದ್ದ, ಇದು ಲೆಂತ್ 18 ಮೀಟರ್ ಉದ್ದ ಇದೆ ಅಂದರೆ ಇದರ ಅಪೋಸಿಟ್ ಸೈಡ್ ಇದು 18 ಮೀಟರ್ ಇರುತ್ತೆ. ಸೊ ಇದರ ಸುತ್ತಳತೆ ಕೂಡ 64 ಆಗ್ಬೇಕು. 64 ಆಗ್ಬೇಕಂದ್ರೆ 64ರಲ್ಲಿ ಟೋಟಲಿ ಇವೆರಡೂ ಸೇರಿ 18 + 18 36 ಮೈನಸ್ ಮಾಡಿದಾಗ ಇನ್ನು ಉಳಿದ 28 ಮೀಟರ್ ಏನಿದೆಯಲ್ಲ, ಸೊ ಇದು 28 ಮೀಟರ್ ಏನಿದೆಯಲ್ಲ, ಇದು ಇವೆರಡೂ ಬಾಹುಗಳ ಮೊತ್ತ ಆಗುತ್ತೆ. ಸೊ ಎರಡೂ ಸೇರಿ 28 ಆಗುತ್ತೆ ಅಂದರೆ ಪ್ರತಿಯೊಂದು 14 ಮೀಟರ್ ಬರ್ಕೋಬೇಕು. ಇವೆರಡು ಅಗಲಗಳು ಸಮ ಇರ್ತವಲ್ಲ, ಇದು 14 ಇದು 14 ಬರ್ಕೊಳ್ರಿ. ಟೋಟಲಿ ಇವೆಲ್ಲ 4 ಸೈಡ್ಸ್ ಕೊಡ್ರಿ. ಅಗೇನ್ ಇದು 64 ಮೀಟರ್ ಸುತ್ತಳತೆ. ಒಂದೇ ಪರಿಧಿ ಅಂತ ಹೇಳಿದಾನಂದ್ರೆ ಸುತ್ತಳತೆ ಸೇಮ್ ಇರ್ಬೇಕಂದ್ರೆ ಇದರ ಅಗಲ 14 ಮೀಟರ್ ಇರುತ್ತೆ. 14 ಮೀಟರ್ ಆಪ್ಷನ್ ಏನಲ್ಲಿದೆ, ದಿಸ್ ಇಸ್ ದ ಆನ್ಸರ್. ಕ್ಲಿಯರಾ? ಸೊ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಕ್ಲಾಸಸ್ಸು ನಿಮಗೆ ಇಷ್ಟ ಆಗಿದ್ದರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಕ್ಲಾಸಸ್ ನಿಮಗೆ ಇಷ್ಟ ಆಗಿದ್ದರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ಮನೋಸ್ಥಿತಿ ಇದ್ದರೆ, ಸೊ ಇಲ್ಲಿ ಕಾಣಿಸ್ತಕ್ಕಂಥ ನೋಡ್ರಿ, ಇಲ್ಲಿ ಕಾಣಿಸ್ತಕ್ಕಂಥ ಈ QR ಕೋಡಿಗೆ ಸ್ಕ್ಯಾನ್ ಮಾಡಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ನೀವು ಡೊನೇಟ್ ಮಾಡ್ತಾ ಬರ್ಬೋದು. ನಾಟ್ ಮ್ಯಾಂಡೇಟರಿ, ನಾಟ್ ಕಂಪಲ್ಸರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋ ವಿಧಾನಗಳನ್ನು ಹೇಳ್ಕೊಡ್ತೀನಿ. ಮಿಸ್ ಮಾಡ್ದೇ ಈ ಒಂದು ವಿಡಿಯೋಕ್ಕೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ವಿಡಿಯೋ ಲಿಂಕನ್ನು ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.